ಇವು ಎಲ್ಲ ಸತ್ತವ್ ಯಾವ ಕಡೆ ಹೋದ್ವೇನ? ಬನ್ನಿ ಅಲ್ಲ, ಭತ್ತ ಹಾಕಿ ನೋಡಿ ಎಲ್ಲ ತಿನ್ನಿ. ಕೋಳಿ ಬೇರೆ ಸಾಕದ್ ಭಾರಿ ಕಷ್ಟ. ಯಾರು ಎಲ್ಲಿ ಬಡ್ದು ತಿಂತಾರೇನೋ ಅಂತ ಭಯ ನಂಗೆ. ಅವು ಅಂತ ಇಲ್ಲೇ ಇದ್ದಲ್ಲಿ ಇರಲ್ಲ. ಆ ಕಡೆ ಈ ಕಡೆ ಹೋಗ್ತೀವಿ, ಆ ಕಡೆ ಈ ಕಡೆ ಮನೆಯವ್ರು ಕಾಯ್ತಾ ಇರ್ತಾರೆ ಎಲ್ಲಿ ಸಿಗುತ್ತೆ ಅಂತ. ಕೋಳಿ ಸಾಕೋದೇ ಭಾರಿ ಭಯ ಆಗ್ಬಿಟ್ಟಿದೆ. ಕೋಳಿ ಇದ್ರೂ ಕಣ್ಣು ಓಕೆ. ಓ ಸುಶೀಲ, ಅಲ್ಲ ಗೃಹಲಕ್ಷ್ಮಿ ಅರ್ಜಿ ಹಾಕ್ತೀನಿ ಅಂತ ಹೋದೆಲ್ಲ ನಿನ್ನೆ ಓಡೋಡ್ಕೊಂಡು ಹಾಕಿ ಬಂದಿಯೇನೆ? ಅಲ್ಲ ನಾನಿನ್ನು ಹೋಗಿಲ್ಲ ಮರತಿ, ನೀವೆಲ್ಲ ಹಾಕಿ ಬಂದ್ರೆ ಎಂತ ಕತ್ತೇನೆ? ಅಲ್ಲ ಯಾವಾಗಂತ? ಅಲ್ಲ ಹಾಕ್ಬಿಟ್ಟು ಆಯಿತು ಏನೋ ಎಂಥದ್ದು ಗೊತ್ತಿಲ್ಲ ನನಗೆ, ಎಂತ ಕತ್ತೇನೆ? ಅಲ್ಲ 2000 ಆದ್ರೂ ಬರ್ತಿತ್ತು, ಅದು ಬರ್ದೇ ಇರುತ್ತೆ, ಎಂತ ಕತ್ತೆ ಮರತಿ? ಅಯ್ಯೋ ಗಂಗಕ್ಕ, ಅದಿನ್ನೂ ಅರ್ಜಿ ಬಂದಿಲ್ಲ ಅಂತೆ ಕಣೆ. ನಾನು ಓಡೋಡ್ಕೊಂಡು ಹೋಗಿದ್ದೆ, ಆ ಬಸ್ ಹಿಡ್ಕೊಂಡು ಹೋಗ್ಬೇಕಾದ್ರೆ ನಂಗೆ ಸಾಕಾಯ್ತು ಕಣೆ. ಅಲ್ಲ ನೀನು 300 ರೂಪಾಯಿ ಖರ್ಚಾಗಿ ಮಾಡ್ಕೊಂಡು ಬರ್ದೇ ಇರೋದೇ ಒಳ್ಳೆ ಇತ್ತು, ಸುಮ್ಮನಿರು. ಅಲ್ಲ ನೀನೆಲ್ಲಾದ್ರೂ 300 ರೂಪಾಯಿ ರಿಕ್ಷಕ್ಕೆ ಕೊಟ್ಟು ಬಂದಿದ್ರೆ ಬಾಯ್ ಬಿಡ್ಕೊಂತಿದ್ದೆ ಕಣೆ. ಅಲ್ಲ ನಾನು ಅರ್ಜಿ ಹಾಕಿ ಆಮೇಲೆ ರೆಸ್ ಆಗುತ್ತಂತ ಬೇಗ ಹಾಕ್ಬತ್ತೀನಿ ಅಂತ ಹೋಗಿದ್ದು. ಅಲ್ಲಿ ನೋಡಿದ್ರೆ ಇನ್ನೂ ಬಂದೇ ಇಲ್ಲ ಅಂತೆ, ಯಾವಾಗಂತ ಹೇಳ್ತಾರಂತೆ. TV ನ್ಯೂಸಲ್ಲೆಲ್ಲ ಕೊಡ್ತಾರೆ, ನೋಡ್ಕೊಂಡು ಬನ್ರಿ, ಅದು ಇಲ್ಲಿ ಬಂದರೆ ಆಗಲ್ಲ, ನೀವು ಅಲ್ಲಿ ಯಾವುದೋ 1 or 2 ಏನಂತೆ ಅಲ್ಲಿ ಹೋಗಿ ಮಾಡ್ಬೇಕಂತೆ ಕಣೆ. ಅದು ಎಲ್ಲೋ ಏನೋ ನಂಗಂತೂ ನಿಜ ಗೊತ್ತಿಲ್ಲ, ಎಲ್ಲಂತ ನೋಡ್ಬೇಕಿನ್ನ ಗಂಗಕ್ಕ, ಅದು ಎಲ್ಲೋ ಏನೋ. ಅಯ್ಯೋ ಅಲ್ಲಿ ಬಸ್ ಐತೋ ಇಲ್ವೋ ಅದು ಗೊತ್ತಿಲ್ಲ. ಅದು ಈ ಸೈಬರಾಗೆಲ್ಲ ಆಗಲ್ಲಂತೆ, ಅಲ್ಲೆಲ್ಲೋ 1 or 2 ಅಲ್ಲೆಲ್ಲೋ ಹೋಗಿ ಮಾಡ್ಬೇಕಂತೆ. ಅದಕ್ಕೆ ಅದು ಯಾವಾಗಂತ ಹೇಳಿದ್ರ ಮೇಲೆ ಹೋಗ್ಬೇಕಂತೆ. ನಾನು ಹೋಗ್ತಿರ್ಲಿಲ್ಲ. ಗಂಗಕ್ಕ ಇವರು ಜಲ್ಜಕ್ಕನ ಮಗ ಇತ್ತಲ್ಲ, ಅಯ್ಯೋ ಸುಶೀಲಕ್ಕ ಗೃಹಲಕ್ಷ್ಮಿ ಅರ್ಜಿ ಹಾಕ್ಬೇಕು, ಹಾಕ್ ಬಂದ್ರೇನೆ ಅಂತ ಕೇಳಿದ್ದು. ನಾನು ಹಂಗಾರೆ ಹೌದೇನಂತ ನೋಡಿದ್ದು. ಇಲ್ಲ ಯಾವಾಗ ಹಾಕದು ಅಂತ ಕೇಳಿದೆ, ಗೊತ್ತಿಲ್ಲ ಎಲ್ಲ ಕೊಟ್ಟವ್ರೆ, ಇವಾಗ ಹಾಕ್ಬೇಕಂತ, ನೀನು ಹೋಗ್ಬೇಕು, ಹಾಕ್ಬಾ ಸುಶೀಲಕ್ಕ ಹೋಗು ಅಂತ ಅಂದಿತ್ತು ಆ ಜಲ್ಜಕ್ಕನ ಮಗನ ಮಂಡೆ ಹೊಡಿಯಕ್ಕೆ. ನಾನು ಹೌದು ಅಂದ್ಕೊಂಡು ಓಡಿದ್ದು ಕಣೆ. ಇವಾಗ ನೋಡೋಕ್ಕಾದ್ರೆ ಇವಾಗ ಅಲ್ಲಂತೆ. ಅಯ್ಯೋ ಗಂಗಕ್ಕ, ಅಲ್ಲ ಆ ಜಾಲ್ಜಕ್ಕನ ಮಗ ಹೇಳಿದ್ ಕೇಳಿ ನೀನು ಓಡಿದ? ಅಲ್ಲ ಹೌದು ಮಾರಿ ಅಂಡೆ ಪಿರ್ಕಿಯಲ್ಲೇನೆ, ಅದ್ರ ಮಾತು ಕೇಳಿ ನೀನು ಹೋಗಿದ್ದ? ಅಯ್ಯೋ ಅಲ್ಲ ಎಲ್ಲರಿಗೂ ದುಡ್ಡು ಬರುತ್ತೆ, ನಂಗೆ ಬರೋದೆಲ್ಲ ತಪ್ಪಿ ಹೋಗುತ್ತೆ ಅಂತ ಊರ್ಕಿಂತ ಮುಂಚೆ ಓಡಿದ್ದ ನೀನು ಆ ಮರ್ಲ್ಗಣ್ಣಿನ ಮಾತು ಕೇಳ್ಕೊಂಡು. ಅಯ್ಯೋ ನಿನ್ನ. ಅಲ್ಲ ಗಂಗಕ್ಕ ಕೋಳಿ ಮಸ್ತ್ ಅದಾವಲ್ಲ ಮರತಿ ನಿಮ್ಮ ಮನೇಲಿ. ಅಲ್ಲ ಇಲ್ಲಿ ಹೆಂಗ್ ಕೋಳಿ ಸಾಕದ್ ಮರತಿ? ಆ ಕಡೆ ಹೋದ್ರೆ ಅಲ್ಲಿ ಹೊಡಿತಾರೆ, ಈ ಕಡೆ ಹೋದ್ರೆ ಇಲ್ಲಿ ಬೆರೆಸ್ತಾರೆ. ಅಲ್ಲ ಆದ್ರೂ ಕೋಳಿ ಮಸ್ತ್ ಅದಾವ ಬಿಡು. ಅಲ್ಲ ಕೋಳಿ ಯಾವ್ದಾರು ಕೊಡೋದೈತಾನೆ? ಎಂತ ಕೇಳಿದೆ ಅಂದ್ರೆ, ನಮ್ಮನೆ ಗಂಡಿತ್ತಲ್ಲ ನಿನ್ನೆ ಬೆಂಗಳೂರಿಂದ ಬಂದಿದ್ದು, ಅದೇ ಹೇಳ್ತಿತ್ತು, ಅಮ್ಮ ಪಾರಂ ಕೋಳಿ ದಿನ ತಿಂದು 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 ಬೇಜಾರಮ್ಮ, ಎಲ್ಲ ಒಂದು ಊರ್ ಕೋಳಿ ಇದ್ದಿದ್ರೆ ತಿನ್ಬೋದಿತ್ತು, ಪಲ್ಯ ಮಾಡಿ ತಿಂದ್ರೆ ಚೆನ್ನಾಗಾಗಿರೋದಮ್ಮ ದೋಸೆ ಜೊತೆ ಅಂತ. ಅದಕ್ಕೆ ಕೇಳಿದೆ. ಅಲ್ಲ ನೀನೇನು ಪುಕ್ಸಟೆ ಕೊಡ್ಬೇಡ ಗಂಗಕ್ಕ, ಒಲ್ಲ ಅದ್ರ ದುಡ್ಡು ಎಷ್ಟು ಅಂತ ಕೊಡ್ತೀನಿ ನೋಡು, ಯಾವ್ದಾರ ಒಂದು ಕೋಳಿ ಕೊಡೋದಿದ್ರು ಕೊಡೆ, ನಮ್ಮನೆ ಗಂಡಿಗೆ ಆಸೆ ಆಯ್ತೈತೆ. ಅಲ್ಲ ಸುಶೀಲ, ಅಲ್ಲ ನಿಂಗೆ ಹೋಗಿ ನಾನು ಕೋಳಿ ಮೇಲೆ ಕೊಂಡು ಬಿದ್ದಿದ್ದಾನೆ. ಅಲ್ಲ ನಾನು ಇವಾಗ ತಾನೇ ಹೇಳಿದೆ, ಈ ಕಂಡರ್ ಕಣ್ಣೊಂದೇ ಕೋಳಿ ಸಾಕಂಗೂ ಇಲ್ಲ ಅಂತ. ಅಲ್ಲ ನೀನು ಹೋಗಿ ನಾನು ಕೋಳಿ ಮೇಲೆ ಕಣ್ಣು ಹಾಕಿದ್ದಾನೆ. ಅಲ್ಲ ಕೋಳಿ ಕೊಡೋದು ಯಾವುದಿಲ್ಲ ಕಣೆ, ಈಗ ಎಲ್ಲ ಚಿಕ್ಕ ಚಿಕ್ಕ ಮರಿ ಅದಾವೆ, ಒಂದೇ ಒಂದು ಹುಂಜ ಇರೋದು ಕಣೆ, ದೊಡ್ಡದು ಅಂದ್ರೆ ಅದು ಒಂದೇ ಇರೋದು. ಇವಾಗ ಅದನ್ನು ಕೊಟ್ಬಿಟ್ರೆ ನಾವು ಮತ್ತೆ ಚಿಕ್ಕ ಎಲ್ಲ ಹಂಟೆಗಳಿದಾವೆ, ಅವನ್ನೆಲ್ಲ ಸಾಕ್ಬೇಕಲ್ಲ, ಯಾವುದು ಕೊಡೋದೇ ಇಲ್ಲ ಇವಾಗ. ಸ್ವಲ್ಪ ಬಲ ಆಗಿದ್ರೆ ಕೊಡ್ತಿದ್ದೆ ಕಣೆ, ಈ ಚಿಕ್ಕ ಚಿಕ್ಕ ಮರಿ ತಗೊಂಡೋಗಿ ಎಂತ ಮಾಡೋದೆ? ಸಾರು ಮಾಡ್ರು ಚೆನ್ನಾಗಾಗಲ್ಲ, ಪಲ್ಯಗೆಲ್ಲ ಇದು ಚೆನ್ನಾಗಾಗಲ್ಲ ಕಣೆ, ಚಿಕ್ಕ ಮರಿ ಇದು. ದೊಡ್ಡವು ಯಾವುದೂ ಇಲ್ಲ ಕಣೆ, ಇಲ್ಲಾಂದ್ರೆ ನಿನ್ನ ಮಗ ಕೇಳಿದ್ರೆ ನಾನೊಂದು ಕೊಡ್ತಿರ್ಲಿಲ್ಲ ಇದ್ದಿದ್ರೆ. ಹೌದಾ ಗಂಗಕ್ಕ? ಅಲ್ಲ ಇಷ್ಟದವು ಮರತಿ ಇಲ್ಲ ಅಂತೀಯಲ್ಲ ನೀನು, ಕಣ್ಣೆದ್ರೆ ಕೋಳಿ ಇದ್ರು ಇಲ್ಲ ಅಂತೀಯಲ್ಲ ಮರತಿ ನೀನು. ಅಯ್ಯೋ ಅಲ್ಲ ನಾನೇನು ಪುಕ್ಸಟೆ ಕೇಳಿದ್ದು ಅಂದ್ಕೊಂಡೆ ನೀನು. ನಾನು ಕಾಸು ಕೊಡ್ತೀನಿ ಕಣೆ, ಅದು ಎಷ್ಟು ಅಂತ. ಕೊಡ್ತಾಳೆ 500 ಅಂದ್ರೆ 100 ರೂಪಾಯಿ ಕೇಳ್ತಾಳೆ, 300 ಅಂದ್ರೆ 50 ರೂಪಾಯಿ ಕೇಳ್ತಾಳೆ. ಅಂತ ಗಿರಾಕಿ ಇವಳಿಗೆ ಕೊಟ್ರೆ ಅರ್ಧಕ್ಕೆ ಅರ್ಧ ಸಿಗಲ್ಲ ನನಗೆ, ಇವಳಿಗೆ ಇಲ್ಲ ಅನ್ನೋದೇ ವಾಸಿ. ಅಯ್ಯೋ ಸುಶೀಲೆ, ಅಲ್ಲ ನಿನ್ನ ಮಗ ಕೇಳಿದ್ರೆ ನಾನು ಇಲ್ಲ ಅಂತೀನೇ, ನಿನ್ನ ಮಗ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತೀನಿ, ನಿನ್ನ ಮಗ ಕೇಳಿದ್ರೆ ನಾನು ಇಲ್ಲ ಅಂತೀನ? ಅಯ್ಯೋ ಎಲ್ಲ ಚಿಕ್ಕ ಚಿಕ್ಕವು ಕಣೆ, ದೊಡ್ಡವಿದ್ದಿದ್ರೆ ಒಂದನ ಕೊಡ್ತಿರ್ಲಿಲ್ಲ ನಾನು, ಒಂದೇ ಒಂದು ಹುಂಜ ಇರೋದು ಕಣೆ, ಅದು ಕಂದು ಬಣ್ಣದು, ಅದು ಬಿಟ್ರೆ ಇನ್ಯಾವ ದೊಡ್ಡವಿಲ್ಲ ಕಣೆ. ಸರಿ ಸರಿ ಗಂಗಕ್ಕ, ನಾನು ಬರ್ತೀನಿ, ನಂಗೆ ಟೈಮ್ ಆಯಿತು. ನಾನು ಬೆಳಿಗ್ಗೆ ಹೋಗಿ ನೋಡು,
ಇವಾಗ ಗಂಟೆ ಎಷ್ಟು 5 ಗಂಟೆ ಆಗ್ತಾ ಬಂತು. ಈಗ ಬಂದೀನಿ ಮನೆಗೆ, ಇನ್ನು ಮನೆ ಹೋಗಿಲ್ಲ. ನನ್ನ ಹುಡುಗ ಬೇರೆ ನಿನ್ನೆ ಬೆಂಗಳೂರಿಂದ ಬಂದಾನೆ, ಮನೇಲದಾನೆ. ಎಂತ ಮಾಡೋದು ತಿನ್ನೋ ಏನೋ ಗೊತ್ತಿಲ್ಲ. ಹೋಗಿ ನೋಡ್ತೀನಿ ಪಾಪ. ಪರೂರಿಂದ ಬಂದವನೇ, ಒಂದು ಅಡುಗೆ ಸಹ ಮಾಡಿ ಹಾಕಕ್ಕೆ ಮನೇಲಿ ಇರಲಿಲ್ಲ ನಾನು. ಇವಾಗ ಹೋಗಿ ಒಂದು ಸಾಂಬಾರು ಅನ್ನ ಮಾಡಿ ಊಟಕ್ಕೆ ಇಕ್ಬೇಕು ಕಣೆ. ನಾನು ಬರ್ತೀನಿ ಆಯ್ತಾ ಗಂಗಕ್ಕ. ಅಲ್ಲ ಇವಳು ಹೇಳದ್ ನೋಡು ಹೆಂಗೆ ಹೇಳ್ತಾಳೆ. ಅಲ್ಲ ಇವಳಿಗೇನು ಮಗ ಬಂದಿದ್ದು ಚಿಂತೆ ಅಲ್ಲ ಅದೇನು, ಮನೇಲಿ ಏನಾರು ಮಾಡ್ಕೊಂಡು ಸಾಯಲಿ ಅಂತಾಳೆ. ಇವಳಿಗೆಲ್ಲರೂ ಗೃಹಲಕ್ಷ್ಮಿಗೆ 2,000 ತಿಂಗಳಿಗೆ ಬರುತ್ತಲ್ಲ, ಅದೆಲ್ಲರೂ ಕೊಯ್ದಾಗುತ್ತೆ ಅಂತ ಎಲ್ಲಕ್ಕಿಂತ ಮುಂಚೆ ಓಡಾಳೆ. ಊರ್ಕಿಂತ ಮುಂಚೆ ಹೋಗಿ ನಾನು ಅಜ್ಜಿ ಕೂತ್ಕೊಂತೀನಿ ಅಂತ ಹೋಗಿರೋದು. ಅಲ್ಲಿ ಹೋದ್ರೆ ಅದಾಗಲೇ ಇಲ್ಲ. ಇವಾಗ ಹೇಳೋದು ನೋಡು, ಮಗ ಬಂದವನೇ ಅಡುಗೆ ಮಾಡಿಲ್ಲ. ಯಾರು ನೋಡಿದ್ರೆ ಹೌದು ಅನ್ಬೇಕು. ಓ ಅಮ್ಮಲ್ಲಿ ಬರ್ತದಳಲ್ಲ, ಅಲ್ಲ ಬೆಳಿಗ್ಗೆ ಹೋಗಳಿ ಈಗ ಬರ್ತದಳು ನೋಡು. ಎಂತ ಕರ್ತೇನೆ ಅಮ್ಮ. ಅಯ್ಯೋ ಗಣೇಶ, ಓದಿ ಅಂತ ಕೇಳ್ತಿ ಮಾರಯ್ಯ. ಅಲ್ಲ ಬೆಳಿಗ್ಗೆ ಹೋಗಿನಿ, ನಾನು ಬೇಗ ಬರ್ತೀನಿ ಅಂತ ಹೋಗಿದ್ ನೋಡು. ಅಲ್ಲ ಆ ಸೈಬರಿ ಬಸ್ ಇಟ್ಕೊಂಡು ಹೋಗಿ ಆ ಸೈಬರಲ್ಲಿ ಹೋಗಿ ಕೇಳ್ತೀನಿ. ಓದಿ ಇಲ್ಲ ಅಲ್ಲ, ಓದಿ ಎಲ್ಲೋ ಒಂದು ನೋಟು ಅಲ್ಲೆಲ್ಲೋ ಅಂತೆ ಮಾರಯ್ಯ. ಓದಿ ಎಲ್ಲೋ ಹುಡುಕ್ ನೋಡ್ಬೇಕಿನ್ನು, ಓದಿ ಎಲ್ಲಂತ ನಂಗಂತೂ ಗೊತ್ತಿಲ್ಲ. ಓದಕ್ಕೂ ಎಲ್ಲ ನೋಡ್ಕೊಂಡು ಬಸ್ ಇಟ್ಕೊಂಡು ಬರೋಷ್ಟು ನಾನು ಇಷ್ಟೊತ್ತಾಯ್ತು ಮಾರಯ್ಯ. ಅಲ್ಲ ನಾನು ಅಂದ್ಕೊಂಡೆ ಒಂದ್ಸಲ ಬಸ್ ಇಲ್ಲ, ಲೇಟ್ ಆಗುತ್ತೆ, ರಿಕ್ಸಾರು ಮಾಡ್ಕೊ ಬರೋಣ ಅಂತ. ರಿಕ್ಸ್ ಮಾಡ್ಕೊ ಬಂದ್ರೆ 300 ರೂಪಾಯಿ ಕೊಡ್ಬೇಕು ಕಣ. ಅದಕ್ಕೆ 300 ರೂಪಾಯಿ ಸುಮ್ಮನೆ ಯಾಕೆ ಅಂತೇಳಿ ಬಸ್ ಬರೋದು ಲೇಟ್ ಆದ್ರೂ ಪರವಾಗಿಲ್ಲ ಅದಲ್ಲೇ ಕೂತ್ಕೊಂಡು ಬಸ್ಸಿಗೆ ಬಂದೆ. ಅಲ್ಲ ನೀನು ಊಟ ಮಾಡಿದ್ಯಾ ಮಗನೇ? ಅಲ್ಲ ಎಂತ ತಿಂದೆ? ನಿನ್ನೆದೆಲ್ಲ ಅನ್ನ ಸಾರು ಇತ್ತಲ್ಲ, ಹಾಕೊಂಡು ಉಣ್ಬೇಕ ಬೇಡ ನೀನು? ಉಂಡಿಯ ನೀನು? ಅಲ್ಲ ನಾನು ಅದನ್ನೇ ಹಾಕೊಂಡು ಊಟ ಮಾಡಿದೆ ಅಮ್ಮ. ಅಲ್ಲ ಅದು ಎಂತ ತಿನ್ನದೆ ಮರತಿ, ಅದೇ ಹಳೆ ಸಾರು ತರಕಾರಿ ತಿನ್ನಕ್ಕೆ ಬೇಜಾರು ನನಗೆ. ಇಷ್ಟೇ ಹಾಕೊಂಡು ಊಟ ಮಾಡೀನಿ, ಒಟ್ಟು ಹೊಟ್ಟೆ ಕೇಳಲ್ಲ ಅಂತ ಸ್ವಲ್ಪ ತಿಂದಿನಿ, ತಿನ್ನಕ್ಕೆ ಮನಸ್ಸಾಗಿಲ್ಲ ನನಗೆ. ಹೌದಾ ಗಣೇಶ? ಅಲ್ಲ ನೀನು ಅದಕ್ಕೆ ನಾನಲ್ಲಿ ಗಂಗಕ್ಕನ ಮನೆ ಹತ್ರನೇ ಬಂದಲ್ಲ. ಈಗ ಬರುವಾಗ ಕಣ್ಣು ತುಂಬ ಕೋಳಿ ಅದಾವೆ. ಒಂದು ಕೋಳಿ ಕೊಡು ಮರತಿ, ನನ್ನ ಮಗ ನಿನ್ನೆ ಬೆಂಗಳೂರಿಂದ ಬಂದಾನೆ. ಒಂದು ಕೋಳಿ ಇದ್ರೆ ತಿನ್ಬೋದಿತ್ತಮ್ಮ ಅಂದ. ಒಂದು ಕೋಳಿ ಇದ್ರೆ ಕೊಡು, ಕಾಸು ಕೊಡ್ತೀನಿ ಅಂದ್ರು ಒಂದು ಇಲ್ಲ ಅಂತಾಳಲ್ಲ ಅವಳು. ಅಲ್ಲ ನನ್ನ ಕಣ್ಮುಂದೆ ಕಣ್ಣ ತುಂಬ ಅಷ್ಟು ಕೋಳಿ ಅದಾವೆ, ಒಂದು ಕೋಳಿ ಇಲ್ಲ ಅಂದ್ಬಿಟ್ಲಲ್ಲ ಅವಳು. ಅಬ್ಬ ಎಂತ ಜಿಪುಣಿ ಗಂಗಕ್ಕ ಗೊತ್ತಾ, ಕಾಸು ಕೊಡ್ತೀನಿ ಅಂದ್ರು ಇಲ್ಲ ಅಂತಾಳೆ. ಅಲ್ಲ ಈ ಗಂಗಕ್ಕ ಒಂದು ಬುದ್ಧಿ ಕಲಿಸ್ತೀನಿ ಇರು, ಇವತ್ತು ಮಾಡ್ತೀನಿ ಅವಳಿಗೆ. ನೆಲ್ಲಕ್ಕೆ ಹೋಗಿ ಆ ಕೋಳಿ ಒಂದು ಎತ್ಕೊಬತ್ತೀನಿ ನೋಡು. ಅವಳಿಗೆ ಗೊತ್ತಾಗ್ದಿರ ಹಂಗೆ ಎಲ್ಲೋ ಗಿಡಗ ತಿನ್ಕೊಂಡು ಹೋತು ಅಂತ ಸುಮ್ಮನಿರ್ಬೇಕು. ಹಂಗೆ ಮಾಡ್ತೀನಿ, ಕೋಳಿ ಸಾರು ಮಾಡೋಣ ಸುಮ್ಮನಿರು. ಗಂಗಕ್ಕನ ಗೊತ್ತಾಗ್ದಿರ ಅಂತ ತಗೋಬತ್ತೀನಿ. ಅಮ್ಮ ಆ ಗಂಗಕ್ಕನ ಬಾಯಿ ನಿಂಗೆ ಗೊತ್ತಲ್ಲ ಅಮ್ಮ, ಆಮೇಲೆ ಅವಳ ಬಾಯಲ್ಲಿ ಯಾರು ಬೇಯ್ತಾರೆ ಕಣೆ. ಕೋಳಿ ತಿಂದೇ ಇದ್ರು ಪರವಾಗಿಲ್ಲ, ಅವಳ ಬಾಯಲ್ಲಿ ಬರೋ ಒಂದೆರಡು ಮಾತನೇ ಅದು, ಹಂಗೆ ಮಾತಾಡ್ತಾಳೆ ಅವಳು. ನೋಡ್ಕೊಂಬರತಿ ನೀನು. ಸುಮ್ಮನಿರ ಗಣೇಶ, ನಾನು ಎಂತಾರು ಮಾಡಿ ತಗೋಬತ್ತೀನಿ. ಅವಳಿಗೆ ಗೊತ್ತಾಗ್ದಿರಂಗೆ, ಅವಳು ಎಲ್ಲೋ ಕಾಗೆ ಕಚ್ಕೋಯ್ತಾ ಗಿಡಗೆ ಕಚ್ಕೋಯ್ತಾ ಅನ್ಕೋಬೇಕು. ಹಂಗೆ ಮಾಡಿ ತಗೋಬತ್ತೀನಿ, ಸುಮ್ಮನಿರು, ಹೇಳ್ಬೇಡ ನೀನು ಎಲ್ಲೂ. ಸರಿ ಸರಿ, ನೀನು ಏನಾದರೂ ಮಾಡ್ಮಾರತಿ. ಆರ ಗಂಗಕ್ಕಂಗೆ ಗೊತ್ತಾಗಿ ಅವಳು ಬೈಯಂಗೊಂದು ಮಾಡ್ಕೊಂಬೇಡ. ಅಲ್ಲ ಗಂಗಕ್ಕೆಲ್ಲೂ ಹೊರಪದಿ ಇದ್ದಂಗಿಲ್ಲ, ಕೋಳಿಗಳೆಲ್ಲ ಮೀತದವೆ. ಆ ದೊಡ್ಡ ಹುಂಜನ ತಗೊಂಡಾಗ ಸರಿ ಅನ್ಸುತ್ತೆ. ಅಲ್ಲ ಈ ಚಿಕ್ಕ ಚಿಕ್ಕ ಮರಿಗಳೆಲ್ಲ ಬೇಡ, ಆ ದಡ್ಡನೇ ಒಂದು ಎತ್ಕೊಂಡು ಹೋಗ್ತೀನಿ. ಗಂಗಕ್ಕೆ ಹೆಂಗೋ ಒಳಬದಿ ಅದಳೇನು, ಹೊರಗೆಲ್ಲ ಕಾಣ್ತಿಲ್ಲ. ಇದೇ ಸರಿಯಾದ ಸಮಯ, ಎತ್ಕೊಂಡು ಹೋಗ್ತೀನಿ. ಒಂದು ಮಾಡ್ತೀನಿ ನಿನಗಿರು ಗಂಗಕ್ಕ. ಒಂದು ಕೋಳಿ ಕೇಳ್ರೆ ಇಲ್ಲ ಅಂತ್ಯಾ? ಇವತ್ತು ಮಾಡ್ತೀನಿ ಇರು ನಿಂಗೆ. ಅಲ್ಲ ಅಮ್ಮ, ನೀನು ಕೋಳಿ ತಂದದ್ದೇನು ಗಂಗಕ್ಕಂಗೆ ಗೊತ್ತಾಗಿಲ್ಲಲ್ಲೇ. ಆಮೇಲೆ ಅವಳಿಗೆ ಗೊತ್ತಾದ್ರೆ ಕಷ್ಟ ಕಣೆ. ನೀನು ನಿಧಾನಕ್ಕೆ ತಂದೀಯಾ? ಅಲ್ಲ ಗಣೇಶ, ಅಲ್ಲ ನಂಗೆ ಕದ್ಕ ಬರೋಕ್ಕೇನೆ ಹೇಳ್ಬೇಕಣ್ಣ ನೀನು. ಕದಿಯೋಕ್ಕೆ ನಂಗೆ ಹೊಸ್ತ. ಅಲ್ಲ ಗಂಗಕ್ಕೆ ಒಳಪದಿ ಇದ್ಲು, ನಾನು ನಿಧಾನಕ್ಕೊಂದು ಹುಂಜೆ ಎತ್ಕೊಂಬಂದೀನಿ. ಯಾರಿಗೋ ಗೊತ್ತಿಲ್ಲ, ಸುಮ್ಮನಿರು ನೀನು. ಸಾಂಬಾರು ಒಲೆ ಮೇಲೆ ಕುದೀತಾ ಇದೆ. ಅಲ್ಲ ನೀನು ತಿನ್ಬೇಕು ಅಂದಲ್ಲ, ಅನ್ನ ಮಾಡೀನಿ. ಈಗ ಕೋಳಿ ಸಾರು ಹಾಕೊಂಡು ಚೆನ್ನಾಗಿ ಊಟ ಮಾಡೋಣ, ಸುಮ್ಮನಿರು. ಗಂಗಕ್ಕಲ್ಲಿ ಹುಡುಕುತ್ತಿರ್ಲಿ ಕೋಳಿನ. ಸರಿ ಸರಿ, ಗಂಗಕ್ಕಂಗೆ ಗೊತ್ತಾಗ್ದಿದ್ರೆ ಸಾಕ್ಬಿಡು. ಬಕ್ 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 ಎಲ್ಲ ಬಂದವೆ. ಅದೊಂದು ಹುಂಜಿ ಎಲ್ಲೋಯ್ತು, ಎಲ್ಲ ಕಾಣ್ತಿಲ್ಲ. ಬಕ್ 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 ಎಲ್ಲಿ ಹಳ್ಕಟ್ಟಲ್ಲಿ ಹೋಗ್ಕೊಂಡೈತೆ ಏನ. ಬಕ್ 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 ಅದು ಎಲ್ಲ ಓಡ್ ಬರ್ತವೆ. ಅದೆಲ್ಲೋಯ್ತು? ಅಲ್ಲ ಕಂದು ಬಣ್ಣದ ಹುಂಜನೇ ಕಾಣ್ತಿಲ್ಲ, ದೊಡ್ಡ ಹುಂಜ. ಬಕ್ 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 ಬಕ್
ಅಲ್ಲ ಶ್ರೀನಿವಾಸ, ಅಲ್ಲ ಒಳಗೆ ಅದೆಯಲ್ಲ ಮಾರಯ್ಯ, ಒಂದು ಹುಂಜನೆ ಕಾಣ್ತಿಲ್ಲ, ನೀನೆಲ್ಲ ನೋಡ್ದಿಯನ? ಅಲ್ಲ ಇವಾಗ ಇಲ್ಲಿ ಕೂತ್ಕೊಂಡಿದ್ಯಲ್ಲ ಮಾರಯ್ಯ, ಎಲ್ಲರೂ ನೋಡ್ದಿಯ? ನಾನು ಒಳಗೆ ಅಡುಗೆ ಮಾಡ್ತಾ ಇದ್ದೀನಿ, ಇವಾಗ ಬಂದು ನೋಡ್ತೀನಿ ಆ ಹುಂಜನೆ ಕಾಣ್ತಿಲ್ಲ. ಅಲ್ಲ ಇರೋದೊಂದು ದೊಡ್ಡ ಹುಂಜ ಮಾರಯ್ಯ, ಅದೆಲ್ಲಿ ಹೋಯ್ತು? ಅಲ್ಲ ಗಿಡ್ಗ ಎತ್ಕೊಂಡು ಹೋಯ್ತಾ? ಎಂತ ಕತೆ ಹಂಗಾರೆ? ಇಲ್ಲ ಯಾರಾದ್ರೂ ಕಿತ್ಕೊಂಡು ಹೋದ್ರಾ? ಅಲ್ಲ ಹುಂಜನೆ ಕಾಣ್ತ. ಅಯ್ಯೋ ಈ ಅಮ್ಮ ಎಂತ ವಟ ಅಂತಾಳೇನಪ್ಪ, ಕೇಳ್ಕೊಬತ್ತೀನತ್ಲ. ಅಲ್ಲ ಎಂತದೇ ಅಮ್ಮ ನಿಂದು ವಟ ಅಂತದಿಯಲ್ಲೇ, ಎಂತದೇ? ಅಲ್ಲ ಕೋಳಿ ಅಲ್ಲೇ ಅದಾವಲ್ಲ, ಎಲ್ಲೂ ಅದು ಯಾರು ಎತ್ಕೊಂಡು ಹೋಯ್ತಾರೆ? ಸುಮ್ಮನಿರು ನೀನು. ಅಯ್ಯೋ ನಾನು ಇರೋದೊಂದು ಹುಂಜ ಎಲ್ಲೋ ಆಯ್ತಪ್ಪ, ದೊಡ್ಡದಂದ್ರೆ ಅದೇ ಒಂದು ಹುಂಜ, ಏನಿಲ್ಲ ಅಂದ್ರು ಎರಡೂವರೆ ಸಾವಿರ ರೂಪಾಯಿ ಓದ್ತಿತ್ತು. ಹುಂಜನೆ ಕಾಣ್ತಿಲ್ಲ. ಏ ದೇವ್ರೆ, ಯಾರು ಎತ್ಕೊಂಡು ಹೋದ್ರಪ್ಪ? ಅವ್ರಿಗೆ ಬರ್ಬಾರ್ದು ಬರ, ಅವ್ರ ಕೈ ನಾಗರಾವ್ ಕಚ್ಚ. ಅಯ್ಯೋ ದೇವ್ರೆ, ಅವ್ರಿಗೆ ಎಂತ ಅಂತಾರಲ್ಲ ಹಂಗೆಲ್ಲ ಆಗಬೇಕು ಅವರಿಗೆ. ಹೊಟ್ಟೆ ನೋವು ಬಂದು ಬೇದಿ ಬಂದು ಬಾತ್ರೂಮಿನ ಆಚೆ ಬರಬಾರ್ದು ಅವರು. ಹಂಗೆ ಕೂತ್ಕೊಳ್ಳಂಗಾಗ್ಲಿ, ನನ್ನ ಹುಂಜ ಎತ್ಕೊಂಡು ಹೋಗಿ ತಿಂದವ್ರಿಗೆ ಬಾತ್ರೂಮಲ್ಲೇ ಮಲ್ಕೋಬೇಕು ಅವರು ಅಂತ. ಹಂಗಾಗ್ಲಿ ಎಲ್ಲ ಒಟ್ಟಿಗೆ ಶುರು ಆಗಲಿ ಅವ್ರಿಗೆ. ಅಯ್ಯೋ ಸಾಕು ಬಿಡು ಅಮ್ಮ, ಯಾರು ಎತ್ಕೊಂಡು ಹೋಗಿ ತಿಂತಾರೆ ಕಣೆ. ಅಯ್ಯೋ ತಿಂದವ್ರು ಬಾತ್ರೂಮಿಂದ ಆಚೆ ಬರ್ಬಾರ್ದಂತೆ. ಅಮ್ಮನ ಕತೆ ನೋಡು. ನೀನು ಇಲ್ಲೇ ಕೂಗ್ತಕ್ಕೋ ಇರು, ನಾನು ಅಲ್ಲಿ ಗಣೇಶನ ಮನೆಗೆ ಹೋಗ್ಬರ್ತೀನಿ ಕಣೆ. ಕೂತು ಬೇಜಾರು, ಗಣೇಶ ಎಂತ ಮಾಡ್ತಾನೆ ನೋಡ್ಕೊಂಬರ್ತೀನಿ. ಹೋ ಸೀನಸ ಬಾರ ಮಾರಯ್ಯ, ಎಂತ ಮಾಡ್ತಾ ಇದೀಯ ಮನೆಯಲ್ಲೇ ಕೂತ್ಕೊಂಡು? ಅಲ್ಲಿ ನಾನೇ ಬರ್ಬೇಕು ಅಂದ್ಕೊಂಡೆ, ನೀನೇ ಬಂದಿಯಲ್ಲ, ಬಾ. ಅಲ್ಲ ಮಾರಯ್ಯ ಗಣೇಶ, ಅಲ್ಲ ನೀನಂತೂ ಆ ಕಡೆ ಬರಬೇಡ, ನಾನು ಮನೆಯಲ್ಲೇ ಅದೀನಿ, ಎಲ್ಲಿ ಹೋಗ್ತೀನಿ? ಮನೇಲಿ ಕೂತ್ಕೊಂಡು ಮಾಡದಂತ ಸುಮ್ಮನೆ ಕೂತೀನಿ, ಅದಕ್ಕೆ ಬೇಜಾರಾಯ್ತು, ಅಮ್ಮಂಗೆ ಹೇಳ್ಬಿಟ್ಟು ಬಂದು ನಾನು ಗಣೇಶನ ಮನೆಗಾರು ಹೋಗ್ಬರ್ತೀನಿ ಕಣೆ. ಸುಮ್ಮನೆ ಕೂತು ಬೇಜಾರು ಅಂತ. ಅಯ್ಯೋ ಅಮ್ಮನೊಂದು ಕೋಳಿ ಇಲ್ಲ ಅಂತ ಕೂಗಾಟ ಮಾರಯ್ಯ ಅಲ್ಲಿ. ಅದಕ್ಕೆ ನಾನು ಕೇಳಿ ಬೇಜಾರಾಗಿ ಸುಮ್ಮನೆ ಎತ್ಕೊಂಡು ಬರ್ತಾ ಇದೀನಿ ನಾನು. ಎಂತ ಕೋಳಿ ಇಲ್ಲಂತ? ಅಲ್ಲ ಎಲ್ಲೋತಂತೆ? ಅಲ್ಲ ಇವ್ರ ಮನೆಗೆ ಕೋಳಿ ಪುಕ್ಕಲ್ಲ ಬಿದ್ದಂಗದೆ. ಅಲ್ಲ ಇದು ನಮ್ಮ ಮನೆಯ ಕೋಳಿ ಅಲ್ವಾ? ಅಮ್ಮ ಹೇಳಿ ಕರೆಕ್ಟ್ ಹಂಗಾರೆ. ಎಂತಕ್ಕೂ ಒಂದಿನ ಅಮ್ಮನ ಕಳಿಸ್ತೀನಿ ನೋಡೋಣ, ಪುಕ್ಕ ನೋಡಿದ್ರೆ ಅಮ್ಮಂಗೆ ಗೊತ್ತಾಗುತ್ತೆ, ನಮ್ಮದೇ ಆದರೆ ಗೊತ್ತಾಗುತ್ತಲ್ಲ, ಕೇಳಿ ನೋಡ್ತೀನಿ. ಸರಿ ಗಣೇಶ, ನಾನು ಸುಮ್ಮನೆ ಈ ಕಡೆ ಹೋಗ್ಬರೋಣ ಅಂತ ವಾಕಿಂಗ್ ಅಂತ ಬಂದೆ ಕಣೆ. ನಾನು ಹೋಗ್ತೀನಿ ಆಯ್ತಾ, ಮಳೆ ಬರಂಗೈತೆ, ನಾನು ಮತ್ತೆ ಕುಂತ್ರೆ ಲೇಟ್ ಆಗುತ್ತೆ, ನಾನು ಹೊಡ್ತೀನಿ ಗಣೇಶ. ಅಲ್ಲ ಶ್ರೀನಿವಾಸ ಬಂದನು ಹಂಗೆ ಹೋಗ್ಬಿಟ್ನಲ್ಲ, ಎಂತ ಕೋಳಿ ಪುಕ್ಕಗಿಕ್ಕ ನೋಡೋಣ ಎಂತಪ್ಪ. ಅಲ್ಲ ನೋಡ್ರಿ, ಇವಾಗ ಗಂಗಕ್ಕನತ್ರ ಯಾರು ಉಗ್ಗಿಸ್ಕೊತಾರಪ್ಪ? ಕೋಳಿ ಸಾರು ತಿಂದಿದ್ದು ಸಾಕು, ಎಲ್ಲ ಸಾಕನ್ಸೋಗುತ್ತೆ ಇವಾಗ. ಇವತ್ತೆಲ್ಲರೂ ನಮ್ಮನೆ ಕೋಳಿ ಆಗಬೇಕು, ಇದೆ ಅವ್ರಿಗೆ ಹಬ್ಬ ಮಾಡ್ತೀನಿಲ್ಲ ನೋಡು. ನಮ್ಮನೆ ಕೋಳಿ ತಿಂದು, ಅಲ್ಲ ಕೋಳಿ ಕೇಳಿದ್ಲು ನಾನು ಒಂದು ಕೊಟ್ಟಿಲ್ಲ ಅಂತ, ಇರೋದೊಂದು ಹುಂಜನೆ ಎತ್ಕೊಂಡು ಹೋಗಳಲ್ಲ ಆ ಬಿನಾರ್ಗಿತ್ತಿ. ಇವತ್ತು ಅವಳಿಗೆ ಇದೆ ಮಾರಿ ಹಬ್ಬ ಮಾಡ್ತೀನಿಲ್ಲ ನೋಡು ನಾನು. ಕೋಳಿ ಎಲ್ಲರೂ ನಮ್ದು ಆಗಬೇಕು ಇದೆ. ಆಮೇಲೆ ನನ್ನ ಪುಕ್ಕ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾರ್ದು ಅಂತ, ನೋಡ್ಬಿಟ್ಟು ಮಾತಾಡ್ತೀನಿ ಇರು. ಅಲ್ಲ ಇದು ನಂದೇ ಕೋಳಿ ಅಲ್ಲ, ಇವ್ರು ತಿಂದವಳಲ್ಲ ನನ್ನ ಕೋಳಿ ತಗೊಂಡು ಬಂದು. ಏ ಸುಶೀಲಾ, ಅಲ್ಲ ಹೊಡ್ಬಿಟ್ಟು ಸುಶೀಲಾ, ಹೊರಗಡೆ ಬಾರೆ ಇಲ್ಲಿ. ಅಲ್ಲ ನನ್ನ ಕೋಳಿ ತಗೊಬಂದು ತಿಂದು ಚಿಪ್ಡ ಇಲ್ಲಿ ಹಾಕಿದ್ಯಲ್ಲ, ಬಾ ಇಲ್ಲಿ. ಇವತ್ತೇನೋ ಒಂದು ಕೈ ನೋಡೇ ಬಿಡ್ತೀನಿ, ಬಾ ಇಲ್ಲಿ. ಅಲ್ಲ ನಾನಷ್ಟು ಕಷ್ಟಪಟ್ಟು ಕೋಳಿ ಸಾಕಿನಿ, ಕೋಳಿ ಇರೋದೊಂದು ಹುಂಜನೆ ಎತ್ಕೊಂಬಂದು ತಿಂದಿಯಲ್ಲ, ನಿನ್ನ ಹೊಟ್ಟೆಗೆ ಬರಬಾರ್ದು ಬಾರ, ನಿನ್ನ ಬಾತ್ರೂಮಿಂದ ಆಚೆ ಬರಬಾರ್ದು ನೀನು. ನಿನ್ನ ಕೈನಾದ್ರ ಕಡಿಯ, ಬಾ ಇಲ್ಲಿ, ಹೊರಗಡೆ ಬಾ ನೀನಿಲ್ಲಿ. ಅಲ್ಲ ಗಂಗಕ್ಕ, ಆ ಥರ ಎಂತಕ್ಕೆ ಗಂಟು ಹರ್ಕೋತಾರ ಕೂಗ್ತೀಯೇ? ಅಲ್ಲ ನಾನು ಅಲ್ಲೇ ಇದ್ದೀನಲ್ಲ, ಮನೇಲೇ ಇದ್ದೀನಿ, ಎಲ್ಲಿ ಹೋಗ್ತೀನಿ? ಆ ಥರ ಕೂಗ್ತೀಯಲ್ಲ, ಎಂತಾಯ್ತು ನಿನಗೆ? ಏ ಹೊಡ್ಬಿಟ್ಟಿ ಮಾತಾಡಬೇಡ ಜಾಸ್ತಿ. ಅಲ್ಲ ನಂದು ಇರೋದೊಂದು ಹುಂಜ ತಗೊಬಂದು ಸಾಂಬಾರು ಮಾಡ್ಕೊಂಡು ತಿಂದು ಇಲ್ಲಿ ಪುಕ್ಕ ಎಲ್ಲ ಇಲ್ಲಿ ಬಿಸಾಕಿ ಇವಾಗ ಏನಾಯ್ತು ನಿನ್ಗೆ ಅಂತೀಯ? ನಿನಗೆ ಬರಬಾರ್ದು ಬರ. ಅಲ್ಲ ನಿನ್ನ ಕೈಗೆ ಮನ್ಸಾರಿ ಹೆಂಗೆ ಬಂತ ಮರತಿ? ಇರೋದು ಒಂದೇ ಒಂದು ಹುಂಜ, 2,500-3,000 ಹೋತಿತ್ತು, ಅದನ್ನ ತಗೊಬಂದು ತಿಂದಿಯಲ್ಲ ನೀನು. ನಿನ್ನ ಹೊಟ್ಟೆಗೆ ನಿನ್ನ ಬಾತ್ರೂಮಲ್ಲೇ ಮನ್ಕೋಬೇಕು ನೀನು. ನಂದು ಕೋಳಿ ತಿಂದಿಯಲ್ಲ ನೀನು. ಅಲ್ಲ ಗಂಗಕ್ಕ, ನಿಂಗೆ ಯಾರು ಹೇಳಿದ್ದು ನಿಮ್ಮನೆ ಕೋಳಿ ಅಂತ? ಅಲ್ಲ ನಾನು ಬೇರೆ ಕಡೆ, ನೀನು ಇಲ್ಲ ಅಂದಿದ್ದಲ್ಲ ಕೋಳಿ, ಅದಕ್ಕೆ ಹೋಗಿ ನಾನು ಅಲ್ಲಿ ಜಲ್ಜಕ್ಕ ಮನೆಗೆ ಒಂದು ಕೋಳಿ ತಂದು ಸಾರು ಮಾಡೀನಿ.
ಗಂಡು ಕೋಳಿ ಸಾರು ಬೇಕು ಅಂತಂತ. ಅಲ್ಲ ನಿನ್ ಮನೆ ಕೋಳಿ ತಂದಿನ ನಾನು, ನೀನ್ ಎಂತ ಮಾತಾಡ್ತೀಯ? ಏನಂದೆ ಹೊಡ್ಬಿಟ್ಟಿ? ಅಲ್ಲ ನಾನು ಕೋಳಿ ತಿಂದು ಜಲ್ದಕ್ಕ ಮನೆ ಕೋಳಿ ತಂದಿ ಅಂತೀಯ? ಹೊಡ್ಬಿಟ್ಟಿ ನಿನಗ್ ಬರ್ಬಾರ್ದು ಬರ. ನಿನ್ನ ಇವತ್ತು ಉಳಿಸಲ್ಲ, ನಿನ್ನ ಇವತ್ತು ಸಾಯಿಸೇ ಬಿಡ್ತೀನಿ ನೋಡಿ ಇವತ್ತು. ಇಲ್ಲ ನನ್ನ ಕೋಳಿ ದುಡ್ಡು ಕೊಡು, ಇಲ್ಲ ಅಂದ್ರೆ ನಿನ್ನ ಇವತ್ತು ಸಾಯಿಸೋದಂತೂ ಗ್ಯಾರಂಟಿ. ನನ್ನ ಕೋಳಿ 3,000 ರೂಪಾಯಿ ಹೋಗ್ತಿತ್ತು, ಇವಾಗ 3,000 ರೂಪಾಯಿ ತಂದ್ಕೊಡು ಎಲ್ಲಿಂದಾರು. ನಂಗೆ ಗೊತ್ತಿಲ್ಲ ಇವಾಗ ನಾನು ದುಡ್ಡು ಕೋಳಿ ಕೊಡ್ಬೇಕು ಇಲ್ಲಾಂದ್ರೆ ಕೋಳಿ ದುಡ್ಡು ಕೊಡ್ಬೇಕು. ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ನಿನ್ ಬಿಡಲ್ಲ ಇವತ್ತು. ಜುಟ್ಟು ಹಿಡ್ದು ಎಳ್ದು ಬಿಸಾಕ್ತೀನಿ ನೋಡಿ ಇವಾಗ. ಅಯ್ಯೋ ಈ ಗಂಗಕ್ಕ ನನ್ನ ಸಾಯಿಸೇ ಬಿಡ್ತಾಳಲ್ಲಪ್ಪ ಈ ಹೊಡ್ಬಿಟ್ಟಿ. ಅಯ್ಯೋ ಗಣೇಶ, ಏಗಡೆ ಗಣೇಶ ಬಾ ಇಲ್ಲಿ ಮಾರಯ್ಯ. ಈ ಗಂಗಕ್ಕ ನೋಡಿ ನನ್ನ ಜುಟ್ಟು ಹಿಡ್ಕೊಂಡು ಎಳಿತಾಳೆ, ನನ್ನ ಸಾಯಿಸೇ ಬಿಡ್ತಾಳೇನೋ ಇವಾಗ. ಬಾ ಗಡೆ ಇಲ್ಲಿ. ಅಯ್ಯೋ ಗಂಗಕ್ಕ, ಅಯ್ಯೋ ಅಮ್ಮನ್ ಬಿಡು ಮರತಿ. ಅದ್ರ ದುಡ್ಡು ಎಷ್ಟಿದ್ರೆ ನಾನು ಕೊಡ್ತೀನಿ ನೋಡೆ. ನಿನ್ ಕೋಳಿ ತಿಂದಿದ್ದು ಸಾಕು, ಎಲ್ಲ ಸಾಕು. ಅದ್ರ ದುಡ್ಡು ನಾನು ಕೊಡ್ತೀನಿ. ಅಮ್ಮಗೇನ್ ಮಾಡ್ಬೇಡ, ಅಮ್ಮನ್ ಬಿಡು ಫಸ್ಟ್. ಅಯ್ಯಪ್ಪ ಸತ್ತೇ ಹೋದಂಗಾಯ್ತಪ್ಪ ಈ ಜುಟ್ಟು ಹಿಡ್ಕೊಂಡು ಎಳೆದು. ಯಪ್ಪ ಈ ವಯಸ್ಸಾದ ಮುದುಕಿ ಏನ್ ಗಟ್ಟಿ ಅದಾಳಪ್ಪ, ನನ್ನ ಜುಟ್ಟು ಹಿಡ್ದು ಎಳಿತಾಳಲ್ಲಪ್ಪ. ಯಪ್ಪ ದೇವ್ರೆ, ಜೀವ ಉಳಿಸ್ಕೊಂಡು ಬಂದಂಗಾಯ್ತು ನಂಗೆ. ಗಣೇಶ ಯಪ್ಪ ದೇವ್ರೆ, ಕೊಡು ಫಸ್ಟ್ ನನ್ನ ದುಡ್ಡು ಈ ಕಡೆ ಕೊಡು. 3,000 ರೂಪಾಯಿ ಒಂದು ಕುಂಜಕ್ಕೆ 3,000 ರೂಪಾಯಿ ಕೊಡು ಫಸ್ಟ್. ಕೋಳಿ ತಿಂದ್ರಲ್ಲ ಅಮ್ಮ ಮಗ ಇಬ್ರು ಬಾತ್ರೂಮಲ್ಲೇ ಕುತ್ಕೊಳ್ಳಿ ನೀವು. ನಿಮ್ಮ ಹೊಟ್ಟೆಗೆ ನಿಮ್ಮ ಬಾತ್ರೂಮಿಂದ ಆಚೆ ಬರ್ಬೋದು ನೀವು. ಹಂಗಾಗಬೇಕು ನಿಮಗೆ ಹೊಟ್ಟೆ ನೋವು ಶುರುವಾಗಲಿ. ನಾನು ಕೋಳಿ ತಿಂದವ್ರಿಗೆ ಹೊಟ್ಟೆ ನೋವೇ ಶುರುವಾಗೋದು. ನಾನು 3,000 ರೂಪಾಯಿ ಫಸ್ಟ್ ಕೊಡು. ಆಯ್ತು ಮರತಿ, ತಗ ನೀನು 3,000 ರೂಪಾಯಿ ತಗೊಂಡು ಹೋಗು. ಒಂದು ಮಾತಾಬೇಡ, ಇಲ್ಲಿ ನಿಲ್ಬೇಡ, ಸುಮ್ಮನೆ ಹೋತಿರು. ದನ ಕೋಳಿನ ಕೊಂದು ತಿಂದಾರಲ್ಲ, ನಿಮ್ ಹೊಟ್ಟೆ ನೋವೇ ಶುರುವಾಗಲಿ. ಇವತ್ತು ನೀವು ಬಾತ್ರೂಮಲ್ಲೇ ಮಲ್ಕೊಳ್ಳಿ ಇಬ್ರು. ಹೊಟ್ಟೆ ನೋವು ಬರಲಿ, ಹೊಟ್ಟೆ ನೋವೇ ಬರಲಿ ನಿಮ್ಗೆ. ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕೋಳಿ ಕತೆ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.